ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಸ್ವಲ್ಪ ಡಿಫ್ರೆಂಟ್ ಆದ ಒಂದು ಉಪ್ಮಾ ಮಾಡಿದ್ದೇನೆ. ಡಿಫ್ರೆಂಟ್ ಅಂದರೆ ಏನಂತ ಕೇಳ್ತೀರಾ? ನೀವು ಮಾಡಿದರೆ ಗೊತ್ತಾಗ್ತದೆ ನಾನು ಹೇಗೆ ಮಾಡಿದ್ದೇನೆ ಅಂತ. ಇದು ಮೊಸರಲ್ಲಿ ಮಾಡಿದ್ದೇನೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರ್ತದೆ, ಡಿಫ್ರೆಂಟ್ ಆಗಿರ್ತದೆ. ಮಾಮೂಲಿ ಉಪ್ಮಾಕ್ಕಿಂತ ಸ್ವಲ್ಪ ಚೇಂಜ್ ಇರ್ತದೆ ನೋಡಿ. ಉಪ್ಮಾ ಅಂದರೆ ಯಾರೂ ಇಷ್ಟಪಡುವುದಿಲ್ಲ, ಮೂಗು ಮುರಿತಾರೆ ಅಲ್ವಾ, ಅಂಥವ್ರಿಗೆ ಈ ಥರ ಒಂದು ನೀವು ಮಾಡಿಕೊಟ್ರೆ ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ತಿನ್ನುವಾಗಲೂ ಹಾಗೆ ಏನೋ ಒಂಥರ ಟೇಸ್ಟಿ ಬೇರೆ ಥರ ಅನಿಸ್ತದೆ ಮಾಮೂಲಿಗಿಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಈ ಥರ ಒಂದು ಉಪ್ಮಾ ಮಾಡಿಕೊಟ್ರೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ದಹಿ ಉಪ್ಮಾ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಫ್ರೆಂಡ್ಸ್. ನಾನು ಒಂದು ಬೌಲ್ ಮೊಸರು ತಗೊಂಡಿದ್ದೇನೆ ನೋಡಿ. ಸೇಮ್ ಬೌಲಲ್ಲೇ ನಾನು ರವೆ ತಗೊಂಡಿದ್ದೇನೆ, ಸೂಜಿ ತಗೊಂಡಿದ್ದೇನೆ, ಸೇಮ್ ಬೌಲಲ್ಲೇ ತಗೊಂಡಿದ್ದೇನೆ. ಸೇಮ್ ಬೌಲಲ್ಲೇ ವಾಟರ್ ಕೂಡ ಸೇಮ್ ಬೌಲಲ್ಲೇ ತಗೊಳ್ಬೇಕಾಗ್ತದೆ. ನಾನು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ. ಇದಕ್ಕೆ ಮೊಸರನ್ನೇ ಆ್ಯಡ್ ಮಾಡ್ತೇನೆ. ಹಾಗೆ ಫ್ರೆಂಡ್ಸ್, ಇದೇ ಬೌಲಲ್ಲೇ ನಾನು ವಾಟರ್ ಆ್ಯಡ್ ಮಾಡ್ತೇನೆ. ಒಂದು ಬೌಲ್ ಮೊಸರು ತಗೊಂಡಿದ್ದೇನೆ, 4 ಬೌಲ್ ನೀರು ಹಾಕ್ತೇನೆ. ಒಂದಕ್ಕೆ 4 ಹಾಕ್ಕೊಳ್ಳಿ. ನಾಲ್ಕು ಬೌಲ್ ಮೊಸರು ವಾಟರ್ ಹಾಕಿದ್ದೇನೆ. ಈಗ ಸಾಲ್ಟ್ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. ರುಚಿ ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಹಾಗೆ 1/4 ಇಂಚು ಶುಂಠಿ ತಗೊಂಡಿದ್ದೇನೆ, ಜಿಂಜರ್. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. 2 ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಇದನ್ನು ಹಾಕ್ಕೊಳ್ತೇನೆ. ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ. ಇದು ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಈಗ ನಾವು ರವೆ ಹುರ್ಕೊಳ್ಬೇಕಾಗ್ತದೆ. ಒಗ್ಗರಣೆ ಮಾಡಿಕೊಂಡು ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ತುಪ್ಪ ಆ್ಯಡ್ ಮಾಡ್ತೇನೆ. 2 ಸ್ಪೂನ್ ಹಾಕ್ತೇನೆ, 2 ಟೇಬಲ್ ಸ್ಪೂನ್. ತುಪ್ಪ ಹೀಟಾಗಿದೆ, ಗೀ ಹೀಟಾಗಿದೆ ಫ್ರೆಂಡ್ಸ್, ಮೆಲ್ಟ್ ಆಗಿದೆ. ಈಗ ನಾನು 1 ಟೇಬಲ್ ಸ್ಪೂನ್ ಶೇಂಗಾ ಬೀಜ ತಗೊಂಡಿದ್ದೇನೆ, ಪೀನಟ್ ತಗೊಂಡಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಓಕೆ ಫ್ರೆಂಡ್ಸ್, ಇದು ಫ್ರೈ ಆಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ಇದರಲ್ಲಿ ಸ್ವಲ್ಪ ತಗೊಳ್ತೇನೆ ಫ್ರೆಂಡ್ಸ್, ಗಾರ್ನಿಷಿಂಗಿಗೆ ತಗೊಳ್ತೇನೆ ಸ್ವಲ್ಪ. ಕೊನೆಯಲ್ಲಿ ಹಾಕಲಿಕ್ಕೆ ತಗೊಳ್ತೇನೆ, ಇಷ್ಟೇ ತಗೊಳ್ತೇನೆ ಫ್ರೆಂಡ್ಸ್. ಇದರಲ್ಲಿ ಕಡಲೆಬೇಳೆ, ಸಾಸಿವೆ, 1 ಮೆಣಸು ತಗೊಂಡಿದ್ದೇನೆ, ಹಾಕ್ಕೊಳ್ತೇನೆ. ಎಲ್ಲ 1 ಟೀ ಸ್ಪೂನ್ ತಗೊಂಡಿದ್ದೇನೆ. ಹಾಗೆ ಕರಿಬೇವು ತಗೊಂಡಿದ್ದೇನೆ. ಸಾಸಿವೆ ಸಿಡಿತಾ ಇದೆ. ಈಗ ಸ್ವಲ್ಪ ಗೋಡಂಬಿ ತಗೊಂಡಿದ್ದೇನೆ, ಇದನ್ನು ಹಾಕ್ಕೊಳ್ತೇನೆ. ಇದು ಕೊನೆಯಲ್ಲಿ ಹಾಕ್ಕೊಳ್ಳಿ, ಬೇಗ ಫ್ರೈ ಆಗ್ತದೆ. ಈಗ ಫ್ರೆಂಡ್ಸ್, 1 ಈರುಳ್ಳಿ, ಮೀಡಿಯಂ ಗಾತ್ರದ ಈರುಳ್ಳಿ ತಗೊಂಡಿದ್ದೇನೆ, ಇದನ್ನು ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೇನೆ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಗೋಲ್ಡನ್ ಬ್ರೌನ್ ಆಗಲಿಕ್ಕಿಲ್ಲ. ಈರುಳ್ಳಿ ಕೂಡ ಫ್ರೈ ಆಗಿದೆ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಯ್ತಾ. ಈಗ ಫ್ರೆಂಡ್ಸ್, ರವೆ ಹಾಕ್ಕೊಳ್ತೇನೆ.
ಇದು ಕೂಡ ಫ್ರೈ ಮಾಡಿಕೊಳ್ಬೇಕು. ಓಕೆ ಫ್ರೆಂಡ್ಸ್, ರವೆ ಕೂಡ ಫ್ರೈ ಆಗಿದೆ, ಗೊತ್ತಾಗ್ತದೆ ನೋಡಿ, ಸ್ವಲ್ಪ ಚೇಂಜ್ ಆಗ್ತದೆ ನೋಡಿ, ಸ್ವಲ್ಪ ದಪ್ಪ ಆಗ್ತದೆ ಮತ್ತು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತದೆ, ಹಾಕೋಕ್ಕಿಂತ ದಪ್ಪ ಕಾಣ್ತದೆ. ಇದಾಗಿದೆ. ಈಗ ಫ್ರೆಂಡ್ಸ್ ನಾವು ಇದು ಬಟರ್ ಮಿಲ್ಕ್ ಇದೆ ಅಲ್ವಾ, ಮಜ್ಜಿಗೆ ರೆಡಿ ಮಾಡ್ಕೊಂಡಂಥ ಮಿಶ್ರಣವನ್ನು ನಾವು ಇದರಲ್ಲಿ ಹಾಕೊಳ್ಳುವ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಉಪ್ಪನ್ನು ಸರಿ ಚೆಕ್ ಮಾಡ್ಕೊಳ್ಳಿ, ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಗಟ್ಟಿ ಆಗ್ತಾ ಬಂದಿದೆ. ಈಗ ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಮೇಲೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಓಕೆ ಫ್ರೆಂಡ್ಸ್, ಇದಾಗಿದೆ ನೋಡಿ. ಇಷ್ಟೇ ತಿಕ್ನೆಸ್ ಇರಲಿ, ತುಂಬ ಗಟ್ಟಿಯಾಗೋದು ಬೇಡ, ಸ್ವಲ್ಪ ನೀರಿದ್ರೆ ಚೆನ್ನಾಗಿರ್ತದೆ. ಮತ್ತು ಅಂದರೆ ತಣ್ಣದ ಮೇಲೆ ಕೂಲಾದ ಮೇಲೆ ಸ್ವಲ್ಪ ಗಟ್ಟಿ ಬರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಸ್ಟವ್ ಆಫ್ ಮಾಡ್ತೇನೆ. ತುಂಬ ಚೆನ್ನಾಗಿರ್ತದೆ, ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಫ್ರೆಂಡ್ಸ್ ತಿನ್ನಲಿಕ್ಕೆ. ಮಾಮೂಲಿ ಉಪ್ಮಾಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ. ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್.